ಹಲೋ ಮೈ ಕಚಿಕಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಇವತ್ತು ನಾವು ಸೌತ್ ಇಂಡಿಯನ್ ಕುಷನಲ್ಲಿ ಒಂದು ಮಸ್ತಾಗಿರೋ ಸಾಂಬಾರು ನೋಡೋಣ ಬನ್ನಿ. ಆ್ಯಕ್ಚುಲಿ ಇದು ಆರ್ಜಿನ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಬ್ರಾಹ್ಮಿನ್ಸ್ ಅವ್ರಿಗೆ ಅಂತಲೇ ಮಾಡಿರೋಂಥ ಸಾರಿದು. ಸೊ ಸಾಂಬಾರು ಬಿಸಿ ಅನ್ನಕ್ಕೆ, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಂದು ಸೂಪರ್ ಆಗಿರುತ್ತೆ. ಅದು ಬೇರೆ ಏನೂ ಅಲ್ಲ, ಬೇಳೆ ಉಂಡೆ ಸಾರು. ಆ್ಯಕ್ಚುಲಿ ಇದು ಮಾಡೋದಕ್ಕೆ ತುಂಬ ಈಸಿ ಬಟ್ ಲಾಂಗ್ ಪ್ರೋಸೆಸ್, ಬಟ್ ಸ್ಟಿಲ್ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಹಾಕೋಂಥ ಎಲ್ಲ ವಿಡಿಯೋನು ನಿಮಗೆ ಬರುತ್ತೆ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಸೊ ಈ ಸಾರು ಮಾಡೋಕ್ಕೆ ನಮಗೆ ಕಡಲೆಬೇಳೆ ಬೇಕು. ನಾನಿಲ್ಲಿ ಒಂದು 200 ಗ್ರಾಮ್ ಕಡಲೆಬೇಳೆನ ನೆನಾಕಿಟ್ಟಿದ್ದೀನಿ. ನೋಡಿ ಇಲ್ಲಿ ಕಡಲೆಬೇಳೆ ಆಲ್ಮೋಸ್ಟ್ 200 ಗ್ರಾಮು, ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಬು, 4 ರಿಂದ 5 ಒಣಮೆಣ್ಸಿನ್ಕಾಯಿ. ಸೊ ಇದನ್ನು ಒಂದು 4 ಅವರ್ ನಾನು ನೀರು ಹಾಕಿ ಚೆನ್ನಾಗಿ ನೆನಾಕೊಂಡಿದ್ದೀನಿ. ನೀವು ಓವರ್ ನೈಟ್ ಕೂಡ ನೆನಾಕ್ಸ್ಬೋದು, ಬಟ್ 4 ಅವರ್ ಸಾಕಾಗುತ್ತೆ. ಸೊ ಇದನ್ನು ನಾವು ಇವಾಗ ಪೇಸ್ಟ್ ಮಾಡ್ಕೊಂಬರಬೇಕು. ಸೊ ನಾವು ವಡೆ ಮಾಡ್ತೀವಲ್ಲ, ವಡೆ ಮಾಡೋದಕ್ಕೂ ಸ್ವಲ್ಪ ಪೇಸ್ಟ್ ಇದ್ದರೆ ಸಾಕು, ತೀರಾ ನುಣ್ಣಗೆ ರುಬ್ಬಾರ್ದು. ಈ ಥರ ಸ್ವಲ್ಪ ತಿರಿಯಾಗಿರಬೇಕು. ಇದನ್ನು ನಾವು ಸಪ್ರೇಟಾಗಿ ಇವಾಗ ಎತ್ತಿಟ್ಕೊಳ್ಳೋಣ. ಸಾಂಬಾರು ಮಾಡೋಕ್ಕೆ ನಾನಿಲ್ಲೊಂದು 1/4 ಮುರಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಸೋಂಬು. ಸೊ ಈ ಮೂರನ್ನು ಸೇರಿಸಿ ಒಂದು ಫೈನ್ ಪೇಸ್ಟಾಗಿ ರುಬ್ಕೊಂಬರಬೇಕು. ಬನ್ನಿ ರುಬ್ಕೊಂಬರೋಣ. ಈಗ ರೆಡಿಯಾಗಿದೆ. ಸೊ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಬೇಳೆ ರುಬ್ಕೊಂಡಿದ್ವಲ್ಲ, ಇದಕ್ಕೆ ನಾನು ಆಲ್ಮೋಸ್ಟ್ 1 ಈರುಳ್ಳಿ ಹಾಕ್ತಾಯಿದ್ದೀನಿ. 1 ರಿಂದ 1.5 ಈರುಳ್ಳಿ ಕೂಡ ನೀವು ಹಾಕೊಬೋದು. ಆನಂತರ 1 ಕೈ ತುತ್ತು ಕೊತ್ತಂಬರಿ ಸೊಪ್ಪು. ಸೊ ಆಮೇಲೆ ಬೇಳೆಗೆ ಬೇಕಾದಷ್ಟು ಉಪ್ಪು ಎಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿ ಎತ್ತಿಟ್ಕೊಬೇಕು. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಈಗ ತುಂಬ ಪ್ರೆಸ್ ಮಾಡಿ ಉಂಡೆ ಮಾಡ್ಬೋದು. ಲೈಟಾಗಿ ಈ ಥರ ಮಾಡಿಬಿಟ್ಟು ನಾವು ಒಂದೊಂದೇ ಉಂಡೆ ಎತ್ತಿಟ್ಕೊಳ್ಳೋಣ. ನೀವು ತುಂಬ ಪ್ರೆಸ್ ಮಾಡಿ ಉಂಡೆ ಮಾಡಿಬಿಟ್ರಿ ಅಂದರೆ ಸ್ವಲ್ಪ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಲೈಟಾಗಿ ಈ ಥರ ಉಂಡೆ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಅದೇ ರೀತಿ ನುಣ್ಣಗೆ ರುಬ್ಬಿಟ್ರೆ ಅಥವಾ ನೀರು ಹಾಕಿ ರುಬ್ಬಿಟ್ರೆ ಉಂಡೆ ಹೊಡೆದೋಗುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ತಾ ಇದ್ದೀನಿ ಒಂದು 15 ನಿಮಿಷ. ಸೊ ಈ ರೀತಿ ನಾನು ಇಡ್ಲಿ ಪಾತ್ರೆಯಲ್ಲಿ ಕಂಪ್ಲೀಟಾಗಿ ಎಣ್ಣೆ ಸರ್ವಿ ಒಂದೊಂದೇ ಉಂಡೆ ಇಟ್ಬಿಟ್ಟು ಒಂದು 15 to 20 ಮಿನಿಟ್ಸು ಬೇಯಿಸ್ಕೊಂಬರಬೇಕು. ಸೊ ಬನ್ನಿ ಅಷ್ಟರಲ್ಲಿ ಒಗ್ಗರಣೆ ಹಾಕೋಣ, ಅದು ಬೇಯ್ತಾ ಇರಲಿ. ಸೊ ನಾನಿಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು, ಅದು ಆದ ನಂತರ ನಾವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಸಿಡಿದ ನಂತರ ನಾವಿಲ್ಲಿ 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಆದಮೇಲೆ ನಾನಿಲ್ಲಿ ಒಂದು ಕೈ ತುಂಬ ಬೆಳ್ಳುಳ್ಳಿ, ಒಂದು 10 ರಿಂದ 12 ಎಸ್ಲಿತ್ತು, ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಫುಲ್ ಬೆಳ್ಳುಳ್ಳಿ ಹಾಕ್ಬೋದು, ಇಲ್ಲಾಂದರೆ ಫೈನಾಗಿ ಚಾಪ್ ಮಾಡಿ ಕೂಡ ಹಾಕ್ಬೋದು. ಸೊ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದ ನಂತರ ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸೊ 2 ಈರುಳ್ಳಿನ ತುಂಬ ಸಣ್ಣ ಈರುಳ್ಳಿ. ಸೊ ನಿಮಗೆ ದೊಡ್ಡ ಈರುಳ್ಳಿ ಇತ್ತು ಅಂದರೆ 1 ಈರುಳ್ಳಿ ನೀವು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ನಂತರ ಸೊ ನೀವು ಎಷ್ಟು ಈರುಳ್ಳಿ ತೊಗೊತಿದ್ದೀರೋ ಅಷ್ಟು ಟೊಮೊಟೊನ ತೊಗೊಳ್ಳಿ. ನಾನಿಲ್ಲಿ ಸಣ್ಣದು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗಾಗಿ ದೊಡ್ಡದು ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನೀವು ಬೇಯಿಸ್ಕೊಬೇಕು ಆಯಿಲಲ್ಲಿ. ನೋಡಿ ಈ ರೀತಿ. ಈಗ ನಾನು ಒಂದು 50 ಗ್ರಾಮ್ ಹುಣಸೆಹಣ್ಣ 100 ಗ್ರಾಮ್ ನೀರಲ್ಲಿ ಚೆನ್ನಾಗಿ ನೆನಾಕಿದ್ದೀನಿ. ಸೊ ಇವಾಗ ಹುಣಸೆ ರಸ ಬಿಡೋಣ ಬನ್ನಿ. ಈ ಸ್ಟೇಜಲ್ಲಿ ನಾವು ಮಸಾಲೆ ಆ್ಯಡ್ ಮಾಡಬೇಕು. ಸ್ವಲ್ಪ ಹುಣಸೆ ರಸ ಬಿಟ್ಟಿದ ತಕ್ಷಣವೇ ಒಂದು ಕುದಿ ಬರುತ್ತೆ ನೋಡಿ. ಈಗ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನು, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಬೇಕು. 1 ರಿಂದ 1.25 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಮಸಾಲೆ ಬೇಯೋದಕ್ಕೆ.
ಅಷ್ಟೇ, ಈ ಹಸಿ ವಾಸನೆ ಹೋಗಬೇಕು. ಮಸಾಲ ಮತ್ತು ನಾವು ಹಾಕಿರೋ ಹುಣಸೆ ರಸ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟೇ, ಇವಾಗ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ. ಈ ಸ್ಟೇಜಲ್ಲಿ ನಾವು ಉಂಡೆ ಹಾಕಿದ್ದೀವಲ್ಲ, ಅದರಲ್ಲಿ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಇದಕ್ಕೂ ಸ್ವಲ್ಪ ಅಂದರೆ ಇವಾಗ ನಾನು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಈ ನಾವು ಕಲಸಿಟ್ಟಿರೋಂಥ ಬೇಳೆನೂ ಸ್ವಲ್ಪ ಬೇಯಬೇಕು. ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಷ್ಟೇ, ಈಗ ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ನಾವು ಅರ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ, ಸೋಂಬು, ಜೀರಿಗೆ ಈ ಪೇಸ್ಟ್ನ ಹಾಕಬೇಕು. ಈಗ ನಾವು ತೆಂಗಿನಕಾಯಿ, ಸೋಂಬು, ಜೀರಿಗೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು. ನೋಡಿ, ಈ ಸಾಂಬಾರು ಗಟ್ಟಿನೇ ಇರಬೇಕು, ತೀರಾ ನೀರಾಗಿರಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ಸಾಂಬಾರಿಗೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ಬೇಕಾದರೆ ನಿಮ್ಗೆ ಆಲ್ರೆಡಿ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀವು ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸೊ ಇದು ಬೇಯ್ತಿರಲಿ, ಅಷ್ಟರಲ್ಲಿ ನಾನು ಹೋಗಿ ಉಂಡೆ ತೊಗೊಂಬರ್ತೀನಿ. ನೋಡಿ, ಒಂದು 15ರಿಂದ 20 ನಿಮಿಷ ಬೇಯಿಸಿದ್ದೀನಿ. ಸೊ ಇಷ್ಟು ಚೆನ್ನಾಗಿ ಬಂದಿದೆ. ಉಂಡೆ ಒಡೆದೋಗ್ಬಾರ್ದು, ಅದೇ ಈ ಸಾರಿಗೆ ತುಂಬ ಟೇಸ್ಟ್. ಅಷ್ಟೇ, ಎಲ್ಲ ಉಂಡೆನೂ ತೊಗೊಂಬಂದಿದ್ದೀನಿ. ನಾನಿಲ್ಲಿ ಒಂದು 10 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ ನಂತರ ಸೊ ಈ ಥರ ಹಸಿ ವಾಸನೆ ಎಲ್ಲ ಹೋಗಿ ಇಷ್ಟು ಗಟ್ಟಿಯಾಗಿದೆ. ಈ ಸ್ಟೇಜಲ್ಲಿ ನಾವು ಬೇಯಿಸ್ಕೊಂಡಿರೋಂಥ ಉಂಡೆನ ನಿಧಾನಕ್ಕೆ ಹಾಕಬೇಕು. ತುಂಬ ಜೋರಾಗಿ ಹಾಕ್ಬಿಟ್ರೆ ಉಂಡೆ ಒಡೆದೋಗುತ್ತೆ. ಹಾಕಿದ ತಕ್ಷಣ ತುಂಬ ನಾವು ಈ ಥರ ಮಾಡಬಾರ್ದು, ಮಿಕ್ಸ್ ಮಾಡಬಾರ್ದು, ಜಾಸ್ತಿ ಉಂಡೆ ಒಡೆದೋಗುತ್ತೆ. ಲೈಟಾಗಿ ಮಿಕ್ಸ್ ಮಾಡಿ ಫೈನಲ್ನಲ್ಲಿ ನಾವು ಕೈ ತುಂಬ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಅಷ್ಟೇ, 2 ನಿಮಿಷ ಆದಮೇಲೆ ನೀವು ಆಫ್ ಮಾಡಿ ಎತ್ತಿಟ್ಕೊಂಡ್ರೆ ನೋಡಿ ಉಂಡೆ ಸಾರು ರೆಡಿಯಾಗಿದೆ. ಉಂಡೆ ಸ್ವಲ್ಪನೂ ಒಡೆಯಲ್ಲ, ಬಟ್ ನಾವು ತೀರಾ ಜಾಸ್ತಿ ಈ ಥರ ತಿರುಗಿಸ್ಬಾರ್ದು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬೇಳೆ ಉಂಡೆ ಸಾರು ರೆಡಿಯಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಡಿಶ್ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾತ್ರ ಕೊಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.